ಎಲ್ಲರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ನಿದ್ರೆ ಬರ್ತಾ ಇದೆಯಾ? ನಿದ್ರೆ ಹೋಗಿ ಎದ್ದಾಯ್ತಾ? ಓಕೆ, ಹೆದರ್ಕೊಳ್ಬೇಡಿ, ನಾನು ಭಾಷಣ ಮಾಡಲ್ಲ, ಸರಿನಾ? ಭಾಷಣ ಮಾಡಲ್ಲ ಅಂತ ಹೇಳಿದಕ್ಕೊಂದು ಖುಷಿಗೆ ಚಪ್ಪಾಳೆ ತಟ್ಟೋದು ಬೇಡವಾ? ಓಕೆ, ಇನ್ನೊಂದು ಪ್ರಾಮಿಸ್ ಮಾಡ್ತೀನಿ. ಏನದು ಅಂತಂದರೆ, ನಾನು ಎರಡು ಕತೆ ಹೇಳಿಬಿಟ್ಟು ನಾನು ಮಾತಾಡೋದಿಲ್ಲ, ನೀವು ಮಾತಾಡಬೇಕಾಗತ್ತೆ, ಸರಿನಾ? ಓ, ಇನ್ನೊಂದು ಜೋರಾಗಿ ಹೊಡಿ ಜೋರಾಗಿ ಹೊಡಿ. ಓಕೆ, ಮೊದಲನೇ ಕತೆ ಹೇಳ್ತೀನಿ. ಹೇಳಲ್ಲ ಬೇಡವಾ? ಗುಡ್. ಒಂದು ದೊಡ್ಡ ಕಾಡಿತ್ತು. ಏನಿತ್ತು? ನೀವು ಹೇಳ್ತಾ ಇರಬೇಕು, ಇಲ್ಲಾಂದರೆ ನಾನು ಮರ್ತೋಗ್ಬಿಡ್ತೀನಿ. ಆ ದೊಡ್ಡ ಕಾಡಲ್ಲೊಂದು ದೊಡ್ಡ ಮರ ಇತ್ತು. ಏನಿತ್ತು? ಆ ಮರದಲ್ಲಿ ಹದ್ದುಗಳು, ಹದ್ದುಗಳು ಮರಿ ಇಟ್ಟಿತ್ತು. ಅಂದರೆ ಮೊಟ್ಟೆ ಇಟ್ಟು ಮರಿ ಆಗಿತ್ತು. ಯಾವ ಪಕ್ಷಿ ಮೊಟ್ಟೆ ಇಟ್ಟಿದ್ದು? ಹದ್ದುಗಳು. ಒಂದು ಪುಟ್ಟದು, ಈಗ ಇಲ್ಲಿ ಕೂತಿದ್ದಾನಲ್ಲ, ನೀನೆ ಕೈ ಎತ್ತು, ಇವನು ಮುಂದೆ. ಈ ಥರದ್ದು ಒಂದು ಹದ್ದಿನ ಮರಿ ಏನಾಯಿತು ಗೊತ್ತಾ? ಆ ಮರದ ಮೇಲಿಂದ ಕೆಳಗಡೆ ಬಿತ್ತು. ಏನಾಯಿತು? ಅದಕ್ಕೆ ಹೋಗ್ಲಿಕ್ಕಾಗಲಿಲ್ಲ, ಮತ್ತೆ ವಾಪಸ್ ಹೋಗೋಕ್ಕಾಗಲಿಲ್ಲ. ಅದೇನು ಮಾಡ್ತು? ಓಡಾಡ್ಕೊಂಡು ಒಂದು ಊರ ಹತ್ರ ಬಂದ್ಬಿಡ್ತು. ಅಲ್ಲಿ ಒಂದು ಕೋಳಿ ಫಾರ್ಮ್ ಇತ್ತು. ಏನಿತ್ತು? ಆ ಕೋಳಿ ಫಾರ್ಮ್ನಲ್ಲಿ ಏನಾಯಿತು, ಅದು ಸೇರ್ಕೊಳ್ತು. ಎಲ್ಲ ಕೋಳಿಗಳು ಜೊತೆಯಲ್ಲಿ ಇದು ಸೇರ್ಕೊಂಡ್ಬಿಡ್ತು. ಯಾವುದು ಸೇರ್ಕೊಂಡಿದ್ದು? ಹದ್ದಿನ ಮರಿ. ಹದ್ದಲ್ಲ, ಹದ್ದಿನ ಮರಿ ಸೇರ್ಕೊಂಡ್ಬಿಡ್ತು. ಆಮೇಲೆ ಅದು ಅಲ್ಲೇ ಎಲ್ಲ ಕೋಳಿಗಳ ಜೊತೆ ಕುಟ್ಕೊಂಡು ತಿನ್ಕೊಂಡು ಏನು ಮಾಡ್ತು? ಇವ್ರ ಥರ ಆಯಿತು. ಯಾರ ಥರ? ಅವ್ರ ಥರ. ಕೈ ಎತ್ತೆ. ಅವ್ರ ಥರ ಆಯಿತು. ಆದರೆ ಅದು ಹಾರ್ತಾ ಇಲ್ಲ, ಕುಟ್ಕೊಂಡು ತಿಂತಾ ಇದೆ. ಒಂದು ದಿವಸ ಏನಾಯಿತು, ಒಂದು ಸ್ವಲ್ಪ ನಂತರ ಒಂದು ಹದ್ದು ಬಂತು. ನೋಡ್ತು, ಇದು ಹದ್ದು, ಯಂಗ್ ಹದ್ದು, ಡೈನಾಮಿಕ್ ಹದ್ದು, ಯೌವನದಿಂದ ತುಂಬಿರೋ ಹದ್ದು, ಆದರೆ ಸಣ್ಣ ಕೋಳಿ ಮರಿ ಥರ ತಿಂತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡ್ತು ಅಂದರೆ, ನಂತರ ಇರೋ ಹದ್ದೇನು ಮಾಡ್ತು, ಕರೀತು, ಬಾಯಿಲಿ ಅಂತ. ಅದು ಓಡೋಗ್ತಾ ಇದೆ ಹೆದರ್ಕೊಂಡು. ಆಮೇಲೆ ಅದನ್ನು ಹಿಡ್ಕೊಂಡು ಹೋಗಿ ಹೇಳ್ತು, ನೀನು ಹದ್ದು ಅಂತ. ಅದು ಹೇಳ್ತು, ಇಲ್ಲ ನಾನು ಕೋಳಿ ಅಂತ. ಇಲ್ಲ, ನೀನು ಹದ್ದು ಅಂದು. ಇಲ್ಲ, ನಾನು ಕೋಳಿ ಅಂತ. ಅದಕ್ಕೆ ಬಾಯಿಲಿ ಅಂತ ಕರ್ಕೊಂಡೋಗಿ ದೊಡ್ಡ ಬೆಟ್ಟದ ಮೇಲೆ ಕರ್ಕೊಂಡೋಯ್ತು. ಅಲ್ಲಿ ತೋರಿಸ್ತು, ನೋಡು, ನನ್ನಂಗೆನೇ ಕೈ ಬೆರಳಿದೆ, ಕೊಕ್ಕಿದೆ, ರೆಕ್ಕೆ ಇದೆ ಅಲ್ವಾ, ಎಲ್ಲನೂ ಇದೆ. ನೀನು ಹದ್ದು. ಇಲ್ಲ, ನಾನು ಕೋಳಿ ಅಂತ. ಬಾಯ್ಲಿ ಅಂತ ಕರ್ಕೊಂಡೋಗಿ ಅಲ್ಲಿ ದೂರದಲ್ಲಿ, ನೋಡು, ಅಲ್ಲಿ ನಿಮ್ಮ ಕೋಳಿ ಫಾರ್ಮ್ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಏನು ಮಾಡ್ತು? ತಳ್ಳಿಬಿಡ್ತು. ಬೆಟ್ಟದ ಮೇಲಿಂದ ಬೀಳ್ತಾ ಇತ್ತು. ಬೀಳ್ಬೇಕಾದ್ರೆ ಏನಾಯಿತು? ಬಿದ್ದೋಗ್ಬಿಡ್ತಾ? ಏನಾಗಿರತ್ತೆ? ರೆಕ್ಕೆ ಬೀಸಕ್ಕೆ ಶುರು ಮಾಡ್ತು, ಹಾರ್ಲಿಕ್ಕೆ ಶುರು ಮಾಡ್ತು. ಹಾಗೆ ಹಾರ್ಲಿಕ್ಕೆ ಶುರು ಮಾಡ್ತು. ಅವಾಗ ಹೇಳ್ತು, ಹೌದು, ನಾನು ಹಾರ್ತಾ ಇದ್ದೀನಿ ಅಂತ. ಅದಕ್ಕೆ ಆ ಹಾರ್ಲಿಕ್ಕೆ ಒಂದು ಅವಕಾಶ ಸಿಗುವವರೆಗೂ ಅದೇನು ಮಾಡ್ತು? ಅದೇ ಪ್ರಾಕ್ಟೀಸ್ ಆಗೋಗಿತ್ತು. ಒಂದು ಹೊಸ ಪ್ರಾಕ್ಟೀಸ್ ಆಗಬೇಕಾಗಿತ್ತು. ಅದಕ್ಕೆ ಈ ಥರ ಒಂದು ಒಂದು ತಳ್ಳೋದಕ್ಕೆ ಒಂದು ಬೇಕಾಗಿತ್ತು. ನಮ್ಮ ಮೈಂಡ್ ಇದೆಯಲ್ವಾ, ನಮ್ಮ ಮೈಂಡು ಯಾರ ಜೊತೆಯಲ್ಲಿ ಸೇರ್ಕೊಂಡಿರ್ತೀವಿ, ಯಾವ ಮಾತುಗಳನ್ನ ಯಾವಾಗಲೂ ಕೇಳ್ತಾ ಇರ್ತೀವಿ, ಯಾವ ಥರ ದಿನಾಗಲೂ ಯೋಚನೆ ಮಾಡ್ತಾ ಇರ್ತೀವಿ, ಅದನ್ನು ಯೋಚನೆ ಮಾಡಿಕೊಂಡು ಬೇರೆದು ನಮಗೆ ಶಕ್ತಿ ಇದೆ ಅಂತಲೇ ಗೊತ್ತಾಗೋದಿಲ್ಲ. ಇದು ನಮ್ಮ ಮನಸ್ಸಿಗಿರುವಂತಹ ಸಮಸ್ಯೆ. ನಮ್ಮ ಮನಸ್ಸಿಗೆ ಇರುವಂತಹ ಸಾಮರ್ಥ್ಯ ಬೇಕು ಅಂತಂದರೆ ಏನು ಮಾಡಬೇಕು?
ಹೊಸದು ಒಂದು ಒಳ್ಳೆ ಪುಷ್ ಬೇಕು. ನಾನು ಇವತ್ತು ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ ಇರೋದು ಇಷ್ಟೇ. ಇನ್ನೊಂದು ಕತೆ ಹೇಳ್ತೀನಿ. ಒಂದು ದೊಡ್ಡ ಮೊಸಳೆಗಳ ಕೊಳ ಇತ್ತು. ಏನಿತ್ತು? ಅಲ್ಲಿ ಒಬ್ಬರು ಎಲ್ಲರೂ ನೋಡ್ತಾ ಇದ್ರು, ತುಂಬ ದೊಡ್ಡ ದೊಡ್ಡ ಮೊಸಳೆಗಳಿದ್ವು. ಆ ಮೊಸಳೆಗಳು ಯಾರು ಕೆಳಗಡೆಗೆ ಬಿದ್ದರೆ ಹಿಡ್ಕೊಂಬಿಡುವಷ್ಟು ಜೋರಾಗಿತ್ತು. ಒಬ್ಬ ದೊಡ್ಡ ಶ್ರೀಮಂತರು ಅವ್ರು ಹೇಳಿದ್ರು, ಯಾರು ಇದರಲ್ಲಿ ಜಂಪ್ ಮಾಡಿ ಈಜ್ಕೊಂಡು ಅಲ್ಲಿಗೆ ಹೋಗ್ತಾರೋ ಅವರಿಗೆ ನಾನು ಏನದು BMW ಕಾರ್ ಗಿಫ್ಟ್ ಮಾಡ್ತೀನಿ ಅಂತ. ಯಾರನ್ನೂ ರೆಡಿ ಇರಲಿಲ್ಲ. ಹಾಗೆ ಎಲ್ಲರೂ ನೋಡ್ತಾ ಇದ್ರೆ ಒಬ್ಬ ಏನು ಮಾಡ್ದ, ಅದರಲ್ಲಿ ಜಂಪ್ ಮಾಡ್ದ. ಜಂಪ್ ಮಾಡಿ ಈಜ್ಕೊಂಡು ಒಂದೇ ಸಮನೆ ಅಲ್ಲಿಗೆ ಹೋಗಿ ಸೇರ್ಕೊಂಡ್ಬಿಟ್ಟ. ಸೇರ್ಕೊಂಡಿದ್ದಾದ್ಮೇಲೆ ಎಲ್ಲ ಬಂದರು, ಈ ಥರ ಮೈಕೆಲ್ಲ ಹಿಡ್ಕೊಂಡು ಬಂದರು. ನಿಮ್ಮ ಧೈರ್ಯ, ಶೌರ್ಯ, ಸಾಹಸ ಇವೆಲ್ಲ ಹೆಂಗೆ, ಈ ಕರೇಜ್, ಕಾನ್ಫಿಡೆನ್ಸ್, ಪವರ್ ಎಲ್ಲ ಹೆಂಗೆ ಬಂತು ನಿಮಗೆ ಅಂತ ಅಂದ್ಬಿಟ್ಟು ಮೈಕ್ ಹಿಡಿದ್ರು ಅವನ ಬಾಯಿಗೆ. ಅವನು ಹೇಳ್ದ, ಸ್ವಲ್ಪ ತಾಳಿ, ಯಾವನ ಅವನು ನೂಕಿದ್ದು ನೋಡಬೇಕಾಗಿತ್ತು ಅಂತ. ಯಾರು ನೂಕಿದ್ದು ನೋಡಬೇಕಾಗಿತ್ತು ಅಂತ. ಅವನೇನು ಬೀಳಲಿಲ್ಲ, ಅವನು ಎಲ್ಲರಂಗೆ ಹಿಂಗೆ ನೋಡ್ತಾ ಇದ್ದ. ಏನಾಯಿತು, ಹಿಂದ್ಗಡೆಯಿಂದ ಯಾರೋ ತಳ್ಳಿಬಿಟ್ರು. ತಳ್ಳಿದಾದ್ಮೇಲೆ ಬಿದ್ದುಬಿಟ್ಟ. ಬಿದ್ದಿದ್ದಾದ್ಮೇಲೆ ಏನು ಮಾಡಬೇಕಾಗಿತ್ತು, ಅವನು ಬೇರೆ ದಾರಿನೇ ಇಲ್ಲ, ಈಜ್ಕೊಂಡು ಹೊರಟೋಗ್ಬಿಟ್ಟ. ಈಗ ಯಾರೋ ನಿಮ್ಮನ್ನೆಲ್ಲರನ್ನೂ ಇಲ್ಲಿ ತಳ್ಳಿದಾರಲ್ವಾ, ಸಮಾವೇಶಕ್ಕೆಲ್ಲ ತಳ್ಳಿಬಿಟ್ಟಿದ್ದಾರೆ, ನೀವೆಲ್ಲ ಇಲ್ಲಿ ಬಂದುಬಿಟ್ಟಿದ್ದೀರಿ, ಹೆಂಗೋ ಈಜ್ಕೊಂಡು ಹೊರಟೋಗ್ಬಿಡಿ ನಾ ಸ್ವಲ್ಪ ಹೊತ್ತಿಗೆ. ಓಕೆ, ನಮ್ಮ ಮನಸ್ಸಿಗೆ ಏನು ಬೇಕು, ಒಂದು ಪುಷ್ ಬೇಕು, ಹೊಸದು ಬೇಕು. ನಾವು ಹೊಸ ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡ್ತು ಅಂತಂದರೆ ನಮ್ಮ ಅದೇ ಸವಾಲು. ನಾವು ಹಳೆಯ ಪ್ರಾಕ್ಟೀಸ್ನಲ್ಲಿ ಸಿಕ್ಕಾಕೊಳ್ತೀವಲ್ಲ, ಅದೇ ನಮ್ಮ ಸಮಸ್ಯೆ. ಹೊಸ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋಗ್ತೀವಲ್ಲ, ಅದೇ ನಮ್ಮ ಸವಾಲು, ಅದೇ ನಮ್ಮ ಪ್ರಯತ್ನ. ಈಗ ನಾನು ಮಾತಾಡೋದು ನಿಲ್ಲಿಸ್ತೀನಿ. ನೀವು ನಿಮ್ಮ ಪ್ರಶ್ನೆಯನ್ನು ಏನು ಬೇಕಾದ್ರೆ ಪ್ರಶ್ನೆಗಳು ಕೇಳ್ಬೋದು, ನನ್ನ ಜೊತೆಗೆ ಮಾತಾಡಿ. ಒಂದು ಹೇಳಿದೆ ನಾನು, ಏನಾಗಿರತ್ತೆ ನಮ್ಮ ಮೈಂಡ್ ಸೆಟ್ ಏನಾಗತ್ತೆ, ಪ್ರತಿ ದಿವಸ ಅದನ್ನು ಕೇಳಿ 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 ಪ್ರಾಕ್ಟೀಸ್ ಆಗೋಗ್ಬಿಟ್ಟು ನಮಗೆ ಬೇರೆ ಶಕ್ತಿನೇ ಇಲ್ಲ ಅಂತ ತಿಳ್ಕೊಂಡಿರ್ತೀವಿ, ಒಳಗಡೆ ಇದ್ರೂ ಕೂಡ, ಅಲ್ವಾ? ಆಮೇಲೆ ಈಗ ಹೊಸ ಪ್ರಾಕ್ಟೀಸ್ ಮಾಡಿದ್ಮೇಲೆ ಇವು ಯಾಕೂಬ್ ಮಾಸ್ಟ್ರಿಗೂ ಕೂಡ ಅದ್ರ ಬಗ್ಗೆ ತುಂಬ ಮಾತಾಡಿದ್ರು. ಅದನ್ನು ನಾನು ಎಕ್ಸ್ಟೆಂಡ್ ಮಾಡೋದು ಬೇಡ ಅಂತ ಅಂದ್ಕೊಂಡು ನಾನು ನಿಲ್ಲಿಸ್ತಾ ಇದ್ದೀನಿ. ಯಾರು ಒಬ್ಬರು ಶುರು ಮಾಡಿ, ಏನಾರು ಕೇಳಿ. ಎಸ್, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹದ್ದು ನಿಮ್ಮಿಂದನೇ ಶುರುವಾಗಲಿ. ಏನಾರು ಕೇಳಿ. ನಿಮಗೆ ಮದುವೆ ಆಗಿದೆಯಾ, ಮಕ್ಕಳಾಗಿದೆಯಾ, ಅದನ್ನು ಪ್ರಶ್ನೆನೇ. ಈಗ ನಿಮಗೆ ಗೊತ್ತು ವಿಷಯ, ನಮ್ಮ ಸಮಸ್ಯೆಗಳು, ಸವಾಲುಗಳು, ಅದನ್ನು ಎಂಥ ಸವಾಲು ನೀವು ಎದುರಿಸ್ತಾ ಇದ್ದೀರ ಅಂತ ನನಗೆ ಗೊತ್ತಾಗಬೇಕಲ್ಲ. ಗುಡ್ ಮಾರ್ನಿಂಗ್ ಸರ್, ಗುಡ್ ಈವ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಆ್ಯಂಡ್ ಗುಡ್ ನೈಟ್. ಹೇಳಿ ಸರ್, ನೀವು ಯಾಕೆ 2 ಸ್ಟೋರಿಯಲ್ಲಿ ನಿಲ್ಲಿಸ್ತೀನಿ ಅಂತ ಹೇಳಿದ್ದು? ಯಾಕೆಂದರೆ ಮೊದಲನೇದಾಗಿ ಅವರಿಗೆ ನಿದ್ರೆ ಬರ್ತಾ ಇದೆ. ಬೆಳಗ್ಗೆಯಿಂದ ಕೂತ್ಕೊಂಡು ತುಂಬ ಈಗಾಗಲೇ ಕೇಳಿಬಿಟ್ಟಿದ್ದಾರೆ. ಅವರೆಲ್ಲ ಕತೆ ಹೇಳಿದ್ರು ಇಲ್ವೋ ಗೊತ್ತಿಲ್ಲ, ಹಾಗಾಗಿ ನಾನು ಕತೆ ಹೇಳಿದೆ. ಈ 2 ಕತೆಗಳಿದೆಯಲ್ಲ, ಈ 2 ಕತೆಗಳು ಏನು ಅಂತಂದರೆ ನಮ್ಮನ್ನು ನಾವು ಹೊಸದಕ್ಕೆ ತಳ್ಕೊಳ್ಳೋದಕ್ಕೆ ಸಾಧ್ಯ ಇರೋವಂಥದ್ದು. ನಿಮಗೆ ಹುಟ್ಟಿದಾಗಿಂದ ಇವತ್ತಿನವರೆಗೂ ಏನೋ ಒಂದು ಫ್ರೇಮ್ ಒಳಗಡೆನೇ ಕೆಲಸ ಮಾಡ್ತಾ ಇರ್ತೀರಿ. ಹೊಸದನ್ನು ಕಲಿಬೇಕು ಅಂತಂದರೆ ಪ್ರವಾದಿಯವರು ಹೇಳ್ತಿದ್ರು, ಹೊಸದನ್ನು ತೆರೆದುಕೊಳ್ಬೇಕು ಅಂತಂದರೆ ನೀವು ಫಸ್ಟು ಆಸಕ್ತಿ ಹುಟ್ಟಿಸ್ಕೊಬೇಕು. ಅದು ಗೊತ್ತಾಗಬೇಕು ಅಂತಂದರೆ ಕಲೀಲಿಕ್ಕೆ ನೀನು ಚೈನಾಗಾದರೂ ಹೋಗು ಅದನ್ನು ತಿಳ್ಕೊಳ್ಳೋದಕ್ಕೆ ಅಂತ. ಅದಕ್ಕೆ ಚೈನಾನೇ ಇಲ್ಲಿ ಬಂದ್ಬಿಟ್ಟಿದೆ. ನೀವೀಗ ಚೈನಾನ ಏನಾದ್ರು ಕೇಳ್ಬೋದು, ಕೇಳಿ. ಎಸ್, ನಮಸ್ತೆ ಸರ್. ನಮಸ್ಕಾರ ಸರ್, ವಿದ್ಯಾರ್ಥಿ ಜೀವನದಲ್ಲಿ ಪುಸ್ತಕಗಳು ಎಷ್ಟು ಅಗತ್ಯ ಇರ್ತದೆ ಸರ್?
ವಿದ್ಯಾರ್ಥಿ ಜೀವನದಲ್ಲಿ ಪುಸ್ತಕಗಳು ಎಷ್ಟು ಅಗತ್ಯ ಅಂತಂದರೆ, ಪಠ್ಯ ಪುಸ್ತಕ ಅಲ್ಲ, ಆದರೆ ಅದರ ಹೊರಗಡೆ ಪುಸ್ತಕಗಳು. ಮೊದಲನೇದಾಗಿ ಪ್ಲೀಸ್ ಕೂತ್ಕೊಳ್ಳಿ. ನೀವು ಪಠ್ಯ ಪುಸ್ತಕಗಳು ಬೇರೆ ದಾರಿನೇ ಇಲ್ಲ, ಓದಬೇಕು. ಓದಲಿಲ್ಲ ಅಂದರೆ ಬೆತ್ತ ಹಿಡ್ಕೊಂಡು ಬೈಕೊಂಡು ನಿಂತ್ಕೋತಾರೆ. ಬೇರೆ ಪುಸ್ತಕಗಳು ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ಓದಬೇಕು. ಯಾವುದಾದ್ರೂ ಆಗಿರಲಿ, ಯಾವುದೋ ಒಂದು ರಸ್ತೆಯಲ್ಲಿ ಬಿದ್ದಿರುವಂಥ ಒಂದು ಚಿಕ್ಕ ಪೇಪರ್ ಆಗಿರಲಿ, ಪೀಸ್ ಆಫ್ ಪೇಪರ್ ಆಗಿರಲಿ, ಅದರಲ್ಲಿ ಏನಿದೆ ಅಂತ ಕುತೂಹಲ ಅದು ಬಂತು ಅಂತಂದರೆ ನೀವು ಜಗತ್ತನ್ನು ನೋಡೋದಕ್ಕೆ ಶುರು ಮಾಡಿದ್ದೀರಿ ಅಂತ. ಬೇರೆ ಪುಸ್ತಕಗಳನ್ನ ಓದಲಿಕ್ಕೆ ನೀವು ಶುರು ಮಾಡಿದ್ದೀರಿ ಅಂತ ಅಂದರೆ ಅರ್ಥವೇ ಜಗತ್ತನ್ನು ನೋಡಲಿಕ್ಕೆ ಶುರು ಮಾಡಿದ್ದೀರಿ ಅಂತ. ಇಲ್ಲ ಅಂತಂದರೆ ಕುದುರೆಗೆ ಕಾಟೆವಾಡ ಹಾಕ್ತಾರಲ್ಲ, ಅದೇ ಹಿಂಗೆ ಹಾಕ್ಕೊಂಡು ಅದು ಎಲ್ಲೂ ನೋಡೋದಿಲ್ಲ. ಅದು ನಿಮ್ಮ ಟೆಕ್ಸ್ಟ್ ಬುಕ್ಕು, ಓದಲೇಬೇಕು, ಬೇರೆ ದಾರಿನೇ ಇಲ್ಲ. ಬೇರೆ ಪುಸ್ತಕಗಳು ಯಾತಕ್ಕೆ ಅಗತ್ಯ ಅಂತಂದರೆ ಅದು ಕಾಟೆವಾಡ ಅಲ್ಲ, ಅದು ಎಕ್ಸಾಮ್ಗಲ್ಲ, ಅದರಲ್ಲಿ ಟೆನ್ಷನ್ ಇಲ್ಲ, ಅದರಲ್ಲಿ ಪ್ರೆಷರ್ ಇಲ್ಲ, ಅದರಲ್ಲಿ ಆ್ಯಂಗ್ಸೈಟಿ ಇಲ್ಲ, ಆತಂಕ ಇಲ್ಲ. ಇದನ್ನು ಓದಿ ನಾನು ಚೆನ್ನಾಗಿ ಬರೀಲಿಲ್ಲ ಅಂತಂದರೆ ಮಾರ್ಕ್ಸ್ ಕೊಡಲ್ಲ ಅಂತ ಭಯ ಇಲ್ಲ. ನೀವು ಬೇರೆ ಪುಸ್ತಕಗಳನ್ನು ಓದಲಿಕ್ಕೆ ಶುರು ಮಾಡಿದಾಗ ನೀವು ಒತ್ತಡ ರಹಿತ ಆಸಕ್ತಿ ಮತ್ತು ಅಧ್ಯಯನ ಶುರುವಾಗತ್ತೆ. ವಿತೌಟ್ ಎನಿ ಕೈಂಡ್ ಆಫ್ ಸಪ್ರೆಷನ್, ವಿತೌಟ್ ಎನಿ ಕೈಂಡ್ ಆಫ್ ಪ್ರೆಷರ್, ಯು ಸ್ಟಾರ್ಟ್ ರೀಡಿಂಗ್ ಅದರ್ ಬುಕ್ಸ್. ಹಾಗಾಗಿ ನೀವು ಬೇರೆ ಪುಸ್ತಕ ಓದಬೇಕು. ಎಷ್ಟು ಚಿಕ್ಕದಾದ್ರೂ ಆಗಿರಲಿ, ಎಷ್ಟು ದೊಡ್ಡದಾದ್ರೂ ಆಗಿರಲಿ, ನಿಮಗೆ ಸಂಬಂಧಿಸಿರಲಿ ಸಂಬಂಧಿಸದೇ ಇರಲಿ, ಓದಲಿಕ್ಕೆ ಶುರು ಮಾಡ್ತು ಅಂತಂದರೆ ನಮಗೆ ವೊಕ್ಯಾಬ್ಯುಲರಿ ಬೆಳೆಯುತ್ತೆ, ಪದ ಸಂಪತ್ತು ಬೆಳೆಯುತ್ತೆ, ಬೇರೆ ಬೇರೆ ಆಯಾಮಗಳು ಬೆಳೆಯುತ್ತೆ, ಮತ್ತು ಒಬ್ಬರ ಜೊತೆಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಅದು ಸಾಧ್ಯ ಆಗತ್ತೆ. ಅಷ್ಟೇ. ಒಂದು ಚಪ್ಪಾಳೆ ತಟ್ರಪ್ಪ, ಮಲಗಿರೋರೆಲ್ಲ ಎದಳ್ಳಿ. ಆಮೇಲೆ ಇನ್ನೊಂದು ಪ್ರಶ್ನೆ. ನಮಸ್ತೆ ಸರ್. ನಮಸ್ತೆ ಸರ್, ಈಗ ನನಗೆ ಸಣ್ಣದಿಂದಲೇ ಒಂದು ನನ್ನದೊಂದು ಡೌಟು ಸರ್, ನನ್ನದೊಂದು ಪ್ರಶ್ನೆ. ನಮ್ಮ ಎಜುಕೇಷನ್ ಸಿಸ್ಟಮ್ ಬಗ್ಗೆ ನನಗೆ ತುಂಬ ಪ್ರಶ್ನೆಗಳಿದೆ ಸರ್. ಈಗ ನಮಗೆ ಜೀವನದಲ್ಲಿ ನಾನೀಗ ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು ಅಂತ ನನ್ನ ಸಣ್ಣದಿಂದ ನನ್ನದೊಂದು ಕನಸಿರ್ತದೆ ಸರ್. ನನಗೆ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು ಅಂತ ಆದರೆ ಅದಕ್ಕೆ ಬೇಕಾದಂಥದ್ದೇ ಸಿಲೆಬಸ್ ನನಗೆ ಕೊಡಬೇಕು. ಈಗ ನಮ್ಮ ಇಂಡಿಯಾದಲ್ಲಿ ಅಥವಾ ನಮ್ಮ ಸರ್ಕಾರದ ಎಜುಕೇಷನ್ ಸಿಸ್ಟಮ್ ಈಗ ಅದಕ್ಕೆ ಬೇಕಾದ ಒಂದು ಫೋಕಸ್ ಕೊಡದೆ ಎಲ್ಲ ಸಿಲೆಬಸ್ಸನ್ನು ಎಲ್ಲ ರೀತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಎಲ್ಲದನ್ನು ಕಲ್ಕೊಂಡೇ ಮುಂದೆ ಬರಬೇಕು ಅಂತ ಇದೆ ಸರ್. ಅದು ಯಾಕೆ ಆ ರೀತಿಯಾದೊಂದು ಮೆಂಟಾಲಿಟಿ ನಮ್ಮ ಸರ್ಕಾರದಲ್ಲಿ ಇದೆ ಎಂಬುದು ನಮಗೆ ಒಂದು ಕ್ಲಾರಿಟಿ ಬೇಕು ಸರ್. ಅದಕ್ಕೆ ಕೂತ್ಕೊಳ್ಳಿ. ಅದು ನಮ್ಮ ಕಾಲದಲ್ಲಿ ಇದ್ದಿದ್ದು. ನೀವು ಹೇಳ್ತಾ ಇರೋದು ನಮ್ಮ ಕಾಲದಲ್ಲಿ ಇದ್ದಿದ್ದು. ಆ್ಯಕ್ಚುಲಿ ನಿಮ್ಮ ಕಾಲದಲ್ಲಿ ಅದಿಲ್ಲ ಇವಾಗ, ಆದರೆ ಅದು ನಿಮಗೆ ಗೊತ್ತಿಲ್ಲ. ನಾವು ಚಿಕ್ಕ ಹುಡುಗರು ಇದ್ವಲ್ಲ, ಅವಾಗ ಸಮಸ್ಯೆ ಇತ್ತು, ಈಗ ಹೇಳ್ತಾರೋ ಸಮಸ್ಯೆ. ಆದರೆ ನಿಮಗೆ ಸ್ವಲ್ಪ ಇದು ಮಾಹಿತಿ ಇರಲಿ, ಈಗ ಆ ಸಮಸ್ಯೆ ಇಲ್ಲ. ಈಗ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ ಇದೆ. ಅದರಲ್ಲಿ ನೀವು ನಿಮಗೆ ಬೇಕಾದಂತಹ ವಿಷಯಗಳನ್ನು ಆಯ್ದುಕೊಳ್ಳಬಹುದು. NIOS ಅಂತ, NIOS ಅದು ನಿಮಗೆ ಬೇಕಾದಂತಹ ವಿಷಯಗಳನ್ನ ಆಯ್ಕೊಳ್ಬೋದು. ನೀವು ಶಾಲೆಗೇ ಹೋಗಲಿಲ್ಲ ಅಂದರೂ ಪರವಾಗಿಲ್ಲ, ಸ್ಪೋರ್ಟ್ಸ್ ಅಕಾಡೆಮಿಗೆ ಸೇರಿಕೊಂಡು, ಡಾನ್ಸ್ ಸ್ಕೂಲಿಗೆ ಸೇರಿಕೊಂಡು, ಏನು ಬೇಕಾದ್ರೂ ಅದನ್ನು ಮಾಡಿಕೊಂಡು ಈ ಅಕಾಡೆಮಿಕ್ ಬೇಕಾಗಿದೆಯಲ್ವ, ಅದನ್ನು ಕೂಡ ಪ್ರೊವೈಡ್ ಮಾಡೋದಕ್ಕೆ ನಿಮಗೆ ಸಂಪೂರ್ಣವಾಗಿ ನಿಮ್ಮ ಆಯ್ಕೆಯ. ಈಗ ನನಗೆ ಮ್ಯಾಥಮೆಟಿಕ್ಸ್ ಬರೋಲ್ಲ, ಯಾಕೆಂದರೆ ನಮ್ಮ ಮ್ಯಾಥ್ಸ್ ಟೀಚರ್ ಸರಿಯಾಗಿ ಹೇಳ್ಕೊಡ್ತಿರ್ಲಿಲ್ಲ ಅಲ್ಲ, ಅವರು ಕ್ರೂರವಾಗಿ ಹೇಳ್ಕೊಡ್ತಾಯಿದ್ರು. ಕ್ರೂರವಾಗಿ ನಮಗೆ ಸಬ್ಜೆಕ್ಟ್ ಮೇಲೆ ಬೇಜಾರಾಗೋದು ಯಾವಾಗ ಗೊತ್ತಾ? ಆ ಟೀಚರ್ಗಳು ನೋಡಿಬಿಟ್ಟು ಸಬ್ಜೆಕ್ಟ್ ಅರ್ಥ ಆಗಲಿಲ್ಲ ಅಂದ್ರೂ ಟೀಚರ್ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾಯಿತ್ತು ಅಂತಂದರೆ ಖುಷಿ ಆಗ್ತದೆ. ಅವ್ರಿಗೋಸ್ಕರ ಅದನ್ನು ಓದೋದಕ್ಕೆ ಕಷ್ಟಪಡ್ತೀವಿ. ಇವರು ಬೈಯೋದು, ನೀನು ತಲೆಗೆ ಬರೋಲ್ಲ ಅನ್ನೋದು, ಇದೆಲ್ಲ ಮಾಡ್ತಾಯಿತ್ತು ಅಂತಂದ್ರೆ ಏನಾಗುತ್ತೆ, ಟೀಚರ್ನ ದ್ವೇಷಿಸ್ತಾ ಸಬ್ಜೆಕ್ಟ್ನೂ ದ್ವೇಷಿಸೋಕ್ಕೆ ಶುರು ಮಾಡ್ತೀವಿ. ನನ್ನ ಕಾಲದಲ್ಲೂ ಅದೇ ಆಯಿತು.
ಆದರೆ ಇವಾಗ ಏನಿದೆ ಗೊತ್ತಾ, ನಿಮಗೆ ಸೈನ್ಸ್ ಇಲ್ಲ ಅಂದರೆ ಸೈನ್ಸ್ ಬೇಡ, ಮ್ಯಾಥಮೆಟಿಕ್ಸ್ ಇಲ್ಲ ಅಂದರೆ ಮ್ಯಾಥಮೆಟಿಕ್ಸ್ ಬೇಡ. ನಿಮಗೆ ಬೇಕಾದಂತಹ ಸಬ್ಜೆಕ್ಟ್ಸ್ನ ನೀವು ಆಯ್ಕೊಂಡು 5 ಸಬ್ಜೆಕ್ಟ್ಸು ನಿಮಗೆ ಬೇಕಾಗಿರೋದನ್ನು ಆಯ್ದುಕೊಂಡು ನೀವು ಅದನ್ನು ಓದ್ಬೋದು. 1ನೇ ಕ್ಲಾಸಿಂದನೇ, ದೊಡ್ಡ ಓಪನ್ ಯೂನಿವರ್ಸಿಟಿ ಅಲ್ಲ, 1ನೇ ಕ್ಲಾಸಿಂದನೇ ಓದಲಿಕ್ಕೆ ಶುರು ಮಾಡ್ಬೋದು. ಅದನ್ನು ಉಪಯೋಗಿಸ್ಕೊಳ್ಳಿ. ಈಗ ಯಾರು ಒಬ್ಬ ಮ್ಯಾಥ್ಸ್ನಲ್ಲೋ ಸೈನ್ಸ್ನಲ್ಲೋ ಯಾವುದ್ರಲ್ಲಾದರೂ ಹಿಂದೆ ಉಳಿದಿದ್ದಾನೆ, ಅವನಿಗೆ ಅದು ಆಗ್ತಾ ಇಲ್ಲ ಅಂತಂದರೆ ಅವನಿಗೆ ಬಲವಂತವಾಗಿ ಕುತ್ತಿಗೆಗೆ ಹಿಡಿದು ಜುಟ್ಟು ಹಿಡ್ಕೊಂಡು ಸಬ್ಜೆಕ್ಟನ್ನು ತುರುಗಿಸೋ ಅಗತ್ಯ ಇಲ್ಲ. ಅವನು ಅದನ್ನು ಬಿಟ್ಟೇ ಮಾಡ್ಬೋದು. ನನ್ನ ಮಕ್ಕಳು ಶಾಲೆಗೆ ಹೋಗಲೇ ಇಲ್ಲ, 4ನೇ ಕ್ಲಾಸ್ಗೆ ಹೋಗಿದ್ದಷ್ಟೇ, ಆಮೇಲೆ ಹೋಗಲೇ ಇಲ್ಲ. ಯಾಕೆಂದರೆ ಅವರು ಟೀಚರ್ಗಿಂತ ಬೆಟರಾಗಿ ಥಿಂಕ್ ಮಾಡ್ತಾಯಿದ್ರು. ಟೀಚರ್ಗೆ ನೀನೋ ಟೀಚರು ನಾನೋ ಟೀಚರು ಅಂತ ಅನ್ನೋ ಕೋಪ ಬಂದ್ಬಿಡ್ತಿತ್ತು. ಸರಿ, ಅವ್ರು ಅಂದ್ಕೊಂಡ್ರು ನಾವು ಸ್ಕೂಲ್ಗೆ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಕೂತ್ಕೊಂಡು ಓದಿದ್ರು. ಇವಾಗ ಕಾಲೇಜಿಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಮನೆಯಲ್ಲೇ ಕೂತು ಓದಿನೂ ಕೂಡ ಬೋರ್ ಆಯಿತು, ಈಗ ಕಾಲೇಜಿಗೆ ಹೋಗ್ತಾ ಇದ್ದಾರೆ. ಇದಿದೆ, ಈಗಿದೆ. ಈಗ ಎಜುಕೇಷನ್ ಪಾಲಿಸಿ ಚೇಂಜ್ ಆಗಿದೆ, ಆದರೆ ಅದು ಹೆಚ್ಚು ಪರಿಚಯ ಇಲ್ಲ. ಯಾತಕ್ಕೆ ಅಂತಂದರೆ ಪಬ್ಲಿಕ್ಕು ಸ್ಕೂಲಿಂಗ್ ಇದೆಯಲ್ಲ, ಪಬ್ಲಿಕ್ ಸ್ಕೂಲಿಂಗ್ ಸಿಸ್ಟಮು ಅವ್ರುಗಳಿಗೆ ತೊಂದರೆ ಆಗತ್ತೆ ಅಂತ ಹೆದರ್ಕೊಂಡು ಅವ್ರು ಅದನ್ನೆಲ್ಲನೂ ಪ್ರಚಾರ ಮಾಡೋದಿಲ್ಲ. ಇದೆ, ಈಗಿದೆ. ಹೋಗಲೇಬೇಡಿ ಸ್ಕೂಲ್ಗೆ. ಕೇಳಿಸ್ಕೊಂಬಿಟ್ಟು ನಾಳೆಯಿಂದ ಹೋಗಲ್ಲ ಅಂದರೆ ಎಸ್. Hello, sir. ಎಸ್. As of my observation, the biggest problem in today's generation is procrastination. So, how can we tackle that challenge in our life? Actually, procrastination is a common. 99% of the world has this procrastination problem. Right. Procrastination ಅಂದರೆ ಏನು ಗೊತ್ತಾ ಚಿನ್ನ? ಹಲೋ ಬಂಗಾರು, ನೀನೇ ಕೇಳಿಸ್ಕೋ. ಏನು ಗೊತ್ತಾ, ಈಗ ಮಾಡೋ ಕೆಲಸನ ಆಮೇಲೆ ಮಾಡೋಣ, ಇನ್ನೊಂದ್ಸಲಿ ಮಾಡೋಣ, ಮತ್ತೊಂದು ಸಲ ಮಾಡೋಣ ಅಂತ ಅಂದ್ಬಿಟ್ಟು ಪೋಸ್ಟ್ಪೋನ್ ಮಾಡೋದು. ಅವರ್ ಮೈಂಡ್ ಇಟ್ ಸೆಲ್ಫ್ ಈಸ್ basically lazy. Our mind itself is a lazy. It doesn't want to have effort, put effort. ಅದಕ್ಕೆ ಇಷ್ಟ ಇಲ್ಲ ಕೆಲಸ ಮಾಡಲಿಕ್ಕೆ. ಎಷ್ಟು ಆರಾಮವಾಗಿರ್ಬೋದೋ ಅಷ್ಟು ಆರಾಮವಾಗಿರಲಿಕ್ಕೆ ಅದು ಟ್ರೈ ಮಾಡ್ತದೆ. ಬೇಸಿಕಲಿ ಮೈಂಡ್ ಈಸ್ ಸಚ್, ಇಟ್ ಈಸ್ ಡಿಸೈನ್ಡ್ ಇನ್ ಸಚ್ ಎ ವೇ. ಬಟ್ ನಮಗೆ ಅದು ಆಗಬಾರದು. ಪ್ರೊಕ್ರಾಸ್ಟಿನೇಷನ್ ತುಂಬ ಸಾಮಾನ್ಯವಾಗಿರುತ್ತೆ. ಅದಕ್ಕೆ ಸೊಲ್ಯೂಷನ್ ಏನು? ಏನಿಲ್ಲ, ನಾನು ಮಾಡ್ತೀನಿ ಅಷ್ಟೇ, ಈ ಕ್ಷಣನೇ ಮಾಡ್ತೀನಿ. ಐ ಹ್ಯಾವ್ ಟು ಪುಷ್ ಮೈ ಸೆಲ್ಫ್. ಅಲ್ಲಿ ಮೊಸಳೆಗಳ ಕಥೆನಲ್ಲಿ ಯಾರೋ ಬೇರೆಯವ್ರು ತಳ್ಳಿಬಿಟ್ರು, ಆ ಹದ್ದಿನ ಕಥೆನಲ್ಲಿ ಯಾರೋ ಅವ್ರನ್ನ ನಾನು ತಳ್ಳಿದೆ. ಆದರೆ ಇಲ್ಲಿ ಟು ಗೆಟ್ ರಿಡ್ ಆಫ್ ಪ್ರೊಕ್ರಾಸ್ಟಿನೇಷನ್ we have to push ourselves. We have to become aware of the things. Right and now, I will do it my own way. I don't worry about the perfection. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಐ ವಿಲ್ ಡೂ ಇಟ್. ಅದು ನಾವೇ ಮಾಡ್ಕೊಬೇಕು, ಇಂಡಿವಿಜುವಲ್ ಆಗಿ ನಾವು ಮಾಡ್ಕೊಳ್ಬೇಕು. ಆಮೇಲೆ ಜನರೇಷನ್ ಅಂತ ಹೇಳಿದ್ರಿ, ಇಟ್ ಈಸ್ ನಾಟ್ ದ ಜನರೇಷನ್ ಪ್ರಾಬ್ಲಮ್. ನನ್ನ ಜನ್ರೇಷನಲ್ಲಿ ನಾನು ಕೂಡ ಪ್ರೊಕ್ರಾಸ್ಟಿನೇಟ್ ಮಾಡ್ತಾ ಇದ್ದೆ. ನಮ್ಮ ಅಪ್ಪನೂ ಮಾಡ್ತಾಯಿದ್ರು, ನಮ್ಮ ತಾತನೂ ಮಾಡ್ತಾಯಿದ್ರು. ಎಲ್ಲ ಜನ್ರೇಷನಲ್ಲೂ ಪ್ರೊಕ್ರಾಸ್ಟಿನೇಟರ್ಸ್ ಇದ್ದಾರೆ. ಆದರೆ ನಾವು ಈ ಕ್ಷಣದಲ್ಲಿ ಅದೊಂದು ವಿ ಹ್ಯಾವ್ ಟು ಪುಷ್ ಅವರ್ ಸೆಲ್ಸ್. ಡಿಸಿಪ್ಲಿನ್, ಸೆಲ್ಫ್ ಡಿಸಿಪ್ಲಿನ್ ಹೊರಗಡೆದಲ್ಲ. ಧರ್ಮಗುರುಗಳು ಹೇಳೋ ಡಿಸಿಪ್ಲಿನ್ ವರ್ಕ್ ಆಗೋದಿಲ್ಲ, ಅವ್ರು ನೋಡ್ತಾ ಇದ್ದರೆ ಮಾತ್ರ ಆಗುತ್ತೆ. ಟೀಚರ್ಸ್ಗಳು ಕೊಡುವಂಥ ಡಿಸಿಪ್ಲಿನ್ ವರ್ಕ್ ಆಗಲ್ಲ, ಆ ಟೀಚರ್ಸ್ಗಳು ಎದುರುಗಡೆ ಇದ್ದರೆ ಮಾತ್ರ ಆಗುತ್ತೆ. ಸೆಲ್ಫ್ ಡಿಸಿಪ್ಲಿನ್ ಈಸ್ ಟು ಬಿ ಕಲ್ಟಿವೇಟೆಡ್. ನಮ್ಮ ಸ್ವಯಂ ಶಿಸ್ತು ನಾವು ಪ್ರಾಕ್ಟೀಸ್ ಮಾಡಿಕೊಳ್ತು ಅಂತಂದರೆ ವಿ ಕ್ಯಾನ್ ಡೂ ಇಟ್. ವಿ ಕ್ಯಾನ್ ಬೀಟ್ ಎನಿಥಿಂಗ್. ನಾವು ಅಷ್ಟೇ, ಎನಿಥಿಂಗ್. ನಮಸ್ತೆ ಸರ್. ನಮಸ್ತೆ. ಜ್ಞಾಪಿಸ್ಕೊಂಡ್ರು, ನಾನು ನೀವು ಜ್ಞಾಪಿಸ್ಕೊಂಡು ಚಪ್ಪಾಳೆ ಹೊಡೆದಿದ್ದಕ್ಕೆ. ಎಸ್ ಪ್ಲೀಸ್. ನಮ್ಮ ಮುಂದಿನ ಜೀವನದಲ್ಲಿ ನಮ್ಮ ಮುಂದಿನ ಜೀವನಕ್ಕೆ ಬೇಕಾಗಿ ಅತಿ ಮುಖ್ಯವಾದ ಎಜುಕೇಷನ್ ಯಾವುದು ಅಂತ? ಮುಂದಿನ ಜೀವನಕ್ಕಲ್ಲ, ರೈಟ್ ನಾವ್.
ನೀವು ಜೀವನದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಒಂದು ಜೀವನ ಅಂತ ಅನ್ನೋದು ಯಾವುದೂ ಬರೋಲ್ಲ. ಯು ವಿಲ್ ನಾಟ್ ಹ್ಯಾವ್ ಟುಮಾರೋ. ಹಿಯರ್ ಆ್ಯಂಡ್ ನಾವ್, ಹಿಯರ್ ಆ್ಯಂಡ್ ನಾವ್, ಈಗ ಇಲ್ಲಿ ನೀವು ಎಷ್ಟು ಕಂಪ್ಲೀಟಾಗಿ ಟೋಟಲ್ಲಾಗಿ ಇರ್ತೀರೋ, ದಟ್ ಈಸ್ ದ ಎಕ್ಸ್ಟೆನ್ಷನ್ ಆಫ್ ದ ಲೈಫ್ ಅಲ್ವಾ? ಈಗಿರೋದೇ ಡೆವಲಪ್ ಆಗೋದು, ಈಗಿರೋದೇ. ಮುಂದಿನ ಜೀವನದ ಬಗ್ಗೆ ತಲೆನೇ ಕೆಡಿಸ್ಕೊಂಬೇಡಪ್ಪ. ಈಗ ಕೂತಿದ್ದೀವ, ಇಟ್ ಮಸ್ಟ್ ಬಿ ಕ್ರಿಯೇಟಿವ್. ಈಗ ಕೂತಿದ್ದೀವ, ಇಟ್ ಮಸ್ಟ್ ಬಿ ಪ್ರಾಡಕ್ಟಿವ್. ಇಟ್ ಮಸ್ಟ್ ಬಿ ಪ್ರಾಡಕ್ಟಿವ್. ಈಗ ನನ್ನ ಸಮಯವನ್ನು ಪ್ರಾಡಕ್ಟಿವ್ ಆಗಿ ಮಾಡಿಕೊಂಡ್ರೆ, ಈಗ ನನ್ನ ಎನರ್ಜಿಯನ್ನು ಪ್ರಾಡಕ್ಟಿವ್ ಆಗಿ ನಾನು ಯೂಸ್ ಮಾಡ್ಕೊಳ್ತೀನಿ ಅಂತಂದರೆ, ನಥಿಂಗ್ ಈಸ್ ಟು ಬಿ ವೇಸ್ಟೆಡ್. ಅಷ್ಟೇ. ಸಮಯ, ನಮ್ಮ ಶ್ರಮ ಯಾವುದೂ ವೇಸ್ಟ್ ಆಗಬಾರ್ದು. ಅದು ಪ್ರಾಡಕ್ಟಿವ್ ಆಗಿರಬೇಕು. ಈ ಕ್ಷಣದಲ್ಲಿಯೂ ಕೂಡ ಅದು ಎಕ್ಸ್ಪೆಂಡ್ ಆಗ್ತಾ ಹೋಗ್ತದೆ. ಲೈಫ್ ಅನ್ನೋದು ಯಾವುದೂ ಇಲ್ಲ. ಲೈಫ್ ಆ್ಯಂಡ್ ಟೈಮ್ ಈಸ್ ಒನ್ ಆ್ಯಂಡ್ ಸೇಮ್. ನಾನು ನಿಮಗೆ 10 ನಿಮಿಷ ಕೊಡ್ತೀನಿ ಅಂತಂದರೆ ಐ ಆಮ್ ಗಿವಿಂಗ್ ಮೈ ಲೈಫ್ ಅಲ್ವಾ? ನೀವು ನನಗೆ ಸಮಯ ಕೊಡ್ತಾ ಇದ್ದೀರಿ ಅಂದರೆ ಯು ಆರ್ ಗಿವಿಂಗ್ ಮೀ ಲೈಫ್. ಹುಡ್ದಾಗಿಂದ ಸಾಯೋದ್ರ ಮಧ್ಯದಲ್ಲಿ ಒಂದು ಟೈಮ್ ಇದೆಯಲ್ಲ, ಅದನ್ನೇ ತಾನೇ ನಾವು ಲೈಫ್ ಅಂತ ಅನ್ನೋದು. ಟೈಮ್ ಆ್ಯಂಡ್ ಲೈಫ್ ಈಸ್ ಒನ್ ಆ್ಯಂಡ್ ಸೇಮ್. ಡೋಂಟ್ ವರಿ ಅಬೌಟ್ ದ ಲೈಫ್. ಜಸ್ಟ್ ಥಿಂಕ್ ಆಫ್ ಟೈಮ್. ಯುವರ್ ಟೈಮ್ must not be wasted. Your effort must not be wasted. Your presence must not be wasted. That's it. Thank you. Anything else? Sir, I have a question. Please. That after your narration, I understand that we have to make surrounding of good people. Good people. Yes, the surrounding of good thoughts, good ideas. But my question is that if we don't have certain kind of surroundings, because if we have surroundings of bad people, bad intentions, so what's the choice over there? Will be alone or to let it be like that? Chinna, please sit down. As a matter of fact, in the world, no one is good person and no one is a bad person. There is no good and bad. But there is a trained mind and untrained mind. The person one who has got a trained mind, he is called good person, because he has everything on his own way. He knows what is his priority. He knows what he has to do. He knows how to control himself, isn't it? One who is able to train himself, he can survive anywhere, any part of the world. You cannot make everyone good. It is not in your control. You cannot control their mind. If at all it is possible, you can control your mind. That's it. Don't worry at all. ಎಲ್ಲ ಕಡೆ ಮುಳ್ಳಿರುತ್ತೆ. ಮುಳ್ಳಿರೋ ಕಡೆನಲ್ಲೆಲ್ಲನೂ ಈಗ ನನ್ನ ಕಾಲಿಗೆ ಚುಚ್ಕೊಬಾರ್ದು. ಆ ಮುಳ್ಳಿಗೆ ನಾನು ಹೋಗ್ಬಿಟ್ಟು ಕಾರ್ಪೆಟ್ ಹಾಸ್ಲಾ? ಎಲ್ಲ ಕಡೆ ಕಾರ್ಪೆಟ್ ಹಾಸ್ಲಿಕ್ಕಾಗತ್ತಾ? ವಾಟ್ ಐ ಹ್ಯಾವ್ ಟು ಡೂ? ನನ್ನ ಕಾಲಿಗೆ ನಾನು ಚಪ್ಪಲಿ ಹಾಕ್ಕೊಳ್ಬೇಕು. ವೇರೆವರ್ ಐ ಗೋ, ನನಗೆ ಮುಳ್ಳು ಚುಚ್ಚೋಲ್ಲ, ಅಷ್ಟೇ ಅಲ್ವಾ? ಯು ಕೆನಾಟ್ ರಿಯಲಿ ಡೀಲ್ ವಿತ್ ಪೀಪಲ್ ಸರೌಂಡಿಂಗ್ ಯು. ಯು ಕೆನಾಟ್ ಮೇಕ್ ದೆಮ್ ಗುಡ್. ಯು ಕೆನಾಟ್ ಟ್ರೈನ್ ದೆಮ್. ಯು ಡು ನಾಟ್ ಹ್ಯಾವ್ ಕಂಟ್ರೋಲ್ ಓವರ್ ದೇರ್ ಮೈಂಡ್. ವಿ ಕ್ಯಾನ್ ಹ್ಯಾವ್. ಅಷ್ಟೇ. Anything else? Sir, good evening, sir. Very good evening. Sir, I have a doubt about some say that power is money, and some say that education is a key of success. So in this generation nowadays, we can see poor people are getting rich. So can you please clear that doubt? Sorry, I did not get you. I mean, some people say that money is a power. Yes. And some people say that education is a key of success. Yes. So nowadays we can see that in this generation, poor people also getting rich. So can you please clear that? Actually, both are wrong, I feel. Education is not really making this world good, and money is not really making this world good. Both have failed. Educated fools
educated idiots bringing chaos in the society, and the rich people enjoying everything, and they are also creating chaos in the society. Whatever we want to know, what is necessary for us, we have to know. Knowing is a process. ತಿಳುವಳಿಕೆ ಅನ್ನೋದು, ಜ್ಞಾನ ಅನ್ನೋದು ಒಂದು ನಿಂತು ನೀರಲ್ಲ. ನಾಲೆಜ್ ಈಸ್ ನಾಟ್ ನಾಲೆಜ್ ಬೇಸ್ಡ್, ಇಟ್ ಈಸ್ ಅ ನೋಯಿಂಗ್ ಪ್ರೋಸೆಸ್. ವಿ ಹ್ಯಾವ್ ಟು ಕೀಪ್ ಅವರ್ ಸೆಲ್ಸ್ ಓಪನ್. ವಾಟ್ ಆರ್ ದ ಥಿಂಗ್ಸ್ ನೆಸೆಸರಿ ಫಾರ್ ಅಸ್, ವಿ ಹ್ಯಾವ್ ಟು ಟೇಕ್ ಇಟ್, ಯೂಸ್ ದ resources. That's what I feel. Really, it is not fixed one box, that is the richness, another one box, that is the knowledge, another one is box. Please do not think in the boxes. Think and go out of the box. You are seeing this world, both are disturbing and troubling the world, isn't it? 2014, you do not know. 2014, we are seeing how much it is disturbed. Rich people and educated people, both are disturbing the whole country itself, isn't it? Yes? And last question, I think. Good evening, sir. Very good evening. When apple fell upon Isaac Newton, he didn't thought to eat it. He thought out of the circle, why apple fell upon me? So my question is, how to sharpen our thinking skill like as Isaac Newton or others? Thinking is not a skill. Thinking is not a skill. Driving a car is a skill. Swimming is a skill. Cooking is a skill. Thinking is not a skill. It is only how you start looking at the things. You have to look at the things in different dimensions. See, apple was falling every day in everyone, but only he could see the thing in a different way, isn't it? We must be opened. We must be opened. We have to learn the trick or attitude of seeing the things in a different way, not to be judgmental. When you are judgmental, there is no growth. When you are judgmental, there is no new skill or new ideas, new thoughts won't come, isn't it? We must not be judgmental. We must be ready to see the things from different aspects. See, ನೋಡುವುದು, ಬೇರೆ ಬೇರೆ ಆಯಾಮಗಳಲ್ಲಿ ನೋಡುವುದು. ನೀನೇನಾರು ಕೇಳು. ಹಲೋ, ಇಲ್ಲೆಲ್ಲ ಕೂತಿರೋರು, ಹಾಯ್, ತಿಂದ್ಯಾ? ನಿದ್ರೆ ಬರ್ತಾ ಇದೆಯಾ? ನಾನು ನೋಡಿದೆ ನೀನು ನಿದ್ರೆ ಹೋಗ್ತಾ ಇದ್ದಿದ್ದು. ಎಸ್, ಲಾಸ್ಟಾ? ಇನ್ನೇನಾರು ಇದೆಯಾ? ನಾನು ಮನೆಗೆ ಹೋಗ್ಬೋದಾ? ಅಷ್ಟೇನಾ? ಯಾರಿಗಾದ್ರೂ ಇದೆಯಾ ಸರ್? ಒಂದು ಡೌಟ್ ಇದೆ. ಏನು? ಈ ಇಷ್ಟೆಲ್ಲ ಮಾಡ್ತಾರಲ್ಲ, ಎಜುಕೇಶನ್ ಕಲಿತಾರೆ, ಅದು ಕಲಿತಾರೆ, ಇದು ಕಲಿತಾರೆ, ಲಾಸ್ಟ್ ಅವರಿಗೆ ಏನಿದೆ ಸರ್? ಏನಿದೆ ಅಂತ ಕೇಳಿದರೆ, ಈಗ ನೋಡಿ, ಅರಿಸ್ಟಾಟಲ್, ಐಸಕ್ ನ್ಯೂಟನ್ ಅಂತ ಹಲವಾರು ಸೈಂಟಿಸ್ಟ್ಗಳಿದ್ದಾರೆ. ಅವರು ಅವರ ಜೀವನದಲ್ಲಿ ಬಾಕಿ ಎಲ್ಲ ಹ್ಯಾಪಿನೆಸ್ ಅನ್ನು ಬಿಟ್ಟು ಕಲಿಕೆಯಿಂದ ಹೋಗ್ತಾರೆ, ಕಲಿತಾರೆ, ಜೀವನೋದ್ದಕ್ಕೂ ಕಲಿತಾರೆ. ಅವರ ಕೂದಲು ಬಿಳಿಯಾಗುವ ತನಕ ಕಲಿತಾರೆ, ನಂತರ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾರೆ. ಆಗ ನಿಮ್ಮ ಪ್ರಕಾರ ಎಜುಕೇಷನ್ ಬೇಕಾ, ಅಲ್ಲ ಇರುವ ಜೀವನದಲ್ಲಿ ಬಿಂದಾಸಾಗಿ ಲೈಫ್ ಕಲಿಬೇಕಾ? ಎಜುಕೇಷನ್ ಅಂತಂದರೆ ಕೂತ್ಕೊಂಡು ಕಷ್ಟಪಟ್ಟುಕೊಂಡು ಓದ್ಕೊಂಡಿರೋದು ಅಲ್ಲವೇ ಅಲ್ಲ. ಅದು ಯಾರು ಹೇಳಿದ್ರೂ ಗೊತ್ತಿಲ್ಲ. ಇಟ್ ಈಸ್ ಎ ನೋಯಿಂಗ್ ಪ್ರಾಸೆಸ್. ತಿಳ್ಕೊಳ್ತಾ ಇರೋದು. ನಮ್ಮ ಕಿವಿಗಳು ತೆರೆದಿಡಬೇಕು, ಓಪನ್ನಾಗಿ ಗಮನಿಸ್ತಾ ಹೋಗೋದು, ನೋಯಿಂಗ್ ಅಷ್ಟೇ. ಖುಷಿ, ತಿಳ್ಕೊಳ್ಳೋದಕ್ಕೆ ಖುಷಿ ಅಲ್ವಾ?
ಒಂದು ಹೊಸ ಹಾಡು ಕೇಳಿದ್ರೆ ಖುಷಿ ಇಲ್ವಾ? ಒಂದು ಹೊಸ ಕತೆ ಕೇಳಿದ್ರೆ ಖುಷಿ ಇಲ್ವಾ? ಒಂದು ಹೊಸ ಸಿನಿಮಾ ಬಂದರೆ ಖುಷಿ ಇಲ್ವಾ? ಎಲ್ಲ ಹೊಸದು ಬರ್ತಾಯಿತ್ತು ಅಂತಂದರೆ ಖುಷಿ ಇರ್ತದೆ. ತಿಳ್ಕೊಳ್ಳೋದು ಅಷ್ಟೇ, ಹೊಸ ಥರ ಹಿಂದೆ ಹೋಗುವುದು. ತಿಳ್ಕೊಳ್ಳೋದು ಅಂತಂದರೆ ನನಗೆ ಗೊತ್ತಿರುವುದನ್ನು ಗಂಭೀರವಾಗಿ ಅಧ್ಯಯನ ಮಾಡಿದ್ರೆ ತಲೆಕೆಟ್ಟೋಗುತ್ತದೆ. ಕುತೂಹಲವಾಗಿ ಖುಷಿಯಿಂದ ನೋಡ್ತಾ ಇರೋದು ಅಷ್ಟೇ. ಅದೇ ಬಿಂದಾಸಾಗಿ ನೋಡೋದು ಅಂತಂದರೆ ಅದೇ ಹೊಸದನ್ನು ಗಮನಿಸೋದು, ಅಪ್ರಿಷಿಯೇಟ್ ಮಾಡೋದು. ವೆನ್ ಯು ಅಪ್ರಿಷಿಯೇಟ್ ನ್ಯೂ ಥಿಂಗ್ಸ್, ವೆನ್ ಯು ಅಪ್ರಿಷಿಯೇಟ್ ದ ಫ್ರೆಶ್ನೆಸ್ that will enter in you, that is the process of knowing, process of getting into it, isn't it? That's it. Don't fix that education in what's that, learning, like knowledge based education. Knowledge based education it ಕಟ್ಕೊಂಡು ಏನು ಮಾಡಬೇಕಾಗಿಲ್ಲ ಅಲ್ವಾ? ಅಂದ್ರೆ ಅದು ಕೇಳಿಸ್ಕೊಳ್ಳೇ ಇಲ್ಲ. ಅಂತದ್ದು ಯಾಕೆ ಅಂತಂದರೆ ಅಂತ ಅನ್ನೋಕ್ಕಾಗಲ್ವಲ್ಲ ಅದಕ್ಕೆ. ಓಕೆ, ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಬಿ ಫ್ರೆಶ್, ವೈಬ್ರೇಟಿಂಗ್, ಆ್ಯಂಡ್ ಆಲ್ಸೋ ಐ ವಿಶ್ ಯು ಆಲ್ ದ ಬೆಸ್ಟ್. ಓಕೆ, ಬಾಯ್. ಥ್ಯಾಂಕ್ ಯು.